ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಜಾಯ್ ಕ್ಲಾಸ್. ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಚಾಪ್ಟರ್ 13 ಆಫ್ ದ ಕ್ಲಾಸ್ 12 NCERT Physics ನ್ಯೂಕ್ಲಿಯೈ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ನಾವು ನ್ಯೂಕ್ಲಿಯರ್ ಫೋರ್ಸಸ್ ಮತ್ತು ಅದರ ಕ್ಯಾರೆಕ್ಟರಿಸ್ಟಿಕ್ಸನ್ನು ಡಿಸ್ಕಷನ್ಸ್ ಮಾಡೋಣ. ಪಾರ್ಟ್ 1 ಆ್ಯಂಡ್ ಪಾರ್ಟ್ 2ನಲ್ಲಿ ನ್ಯೂಕ್ಲಿಯಸ್, ಟೈಪ್ಸ್ ಆಫ್ ದ ನ್ಯೂಕ್ಲಿಯೈ, ಓಕೆ, ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ದ ನ್ಯೂಕ್ಲಿಯೈ, ಬಾಂಡಿಂಗ್ ಎನರ್ಜಿ ಆ್ಯಂಡ್ ಬಾಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಕರ್ವನ್ನು ಡಿಸ್ಕಷನ್ಸ್ ಮಾಡಿದ್ದಾವೆ. ಅದ್ರದ್ದು ಎರಡು ವೀಡಿಯೋಸನ್ನು ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಬಾಗ್ಲಲ್ಲಿ ಕೊಡಲಾಗಿದೆ. ಸೊ ಅಲ್ಲಿ ಹೋಗಿ ನೀವು ಆ ಎರಡು ವಿಡಿಯೋಗಳನ್ನು ನೋಡ್ಬೋದು. ಸೊ ಹಾಗಾಗಿ ಈ ಚಾಪ್ಟರ್ಲಿ ನಾವು ಮೇಯ್ನ್ ಆಗಿ ನ್ಯೂಕ್ಲಿಯರ್ ಫೋರ್ಸಸ್ ಮತ್ತು ವಾಟ್ ಆರ್ ದಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ದಿ ನ್ಯೂಕ್ಲಿಯರ್ ಫೋರ್ಸಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಮೈ ಸೆಲ್ಫ್ ಜಗದೀಶ್ ನಾರಾಯಣ್, ಟೀಚಿಂಗ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಸೊ ನೀವಿನ್ನು ನಮ್ಮ ಎಂಜೆ ಕ್ಲಾಸ್ ರೂಮ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ತಪ್ಪದೆ ಪ್ರೆಸ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಬನ್ನಿ ನ್ಯೂಕ್ಲಿಯರ್ ಫೋರ್ಸಸ್ ಮತ್ತು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಡಿಸ್ಕಷನ್ಸನ್ನು ಮಾಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ನಮಗೆ ಆಟಮ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಆಟಮ್ ಇಸ್ ದ ಬಿಲ್ಡಿಂಗ್ ಬ್ಲಾಕ್ ಆಫ್ ದ ಮ್ಯಾಟರ್ ಅಂತ ಕರಿತಾವೆ. ಸೊ ವಾಟ್ ಇಸ್ ದಿ ಆಟಮ್ ಕನ್ಸಿಸ್ಟ್ಸ್ ಆಫ್? ಆಟಮಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಸುತ್ತ ಎಲೆಕ್ಟ್ರಾನ್ಸು ಸುತ್ತಾ ಇರುತ್ತೆ. ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನನ್ನು ಸೇರಿ ಓಕೆ ನಾವು ಆಟಮ್ ಅಂತ ಕರಿತಾವೆ. ಸೊ ಹಾಗಾದರೆ ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ? ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರೋಟಾನ್ಸು ಪಾಸಿಟಿವ್ ಚಾರ್ಜ್ ಇರುತ್ತೆ, ನ್ಯೂಟ್ರಾನ್ಗೆ ಯಾವುದೇ ಚಾರ್ಜ್ ಇರಲ್ಲ. ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸನ್ನು ನಾವೇನಂತ ಕರಿತೇವೆ? ನ್ಯೂಕ್ಲಿಯಾನ್ಸ್ ಅಂತ ಕರಿತೇವೆ. ಈ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸು ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ದ ನ್ಯೂಕ್ಲಿಯಸ್ ನಾವು ತಿಳ್ಕೊಂಡಿದ್ರೆ ಅದರೊಳಗಡೆ ಎಷ್ಟು ನಂಬರ್ ಆಫ್ ದಿ ಪ್ರೋಟಾನ್ಸ್ ಇರುತ್ತೆ, ಎಷ್ಟು ನಂಬರ್ ಆಫ್ ದಿ ನ್ಯೂಕ್ಲಿಯನ್ಸ್, ಓಕೆ, ನ್ಯೂಟ್ರಾನ್ಸ್ ಇರುತ್ತೆ. ಟೋಟಲ್ ನಂಬರ್ ಆಫ್ ದಿ ನ್ಯೂಕ್ಲಿಯನ್ಸ್ಗೆ ನಾವು ಮಾಸ್ ನಂಬರ್ ಅಂತ ಕರಿತೇವೆ, ಪ್ರೋಟಾನ್ಸ್ಗೆ ಓಕೆ ಅಟಾಮಿಕ್ ನಂಬರ್ ಅಂತ ಕರಿತೇವೆ. ಇದೆಲ್ಲವೂ ಕೂಡ ನಾವು ಲಾಸ್ಟ್ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಷನ್ಸನ್ನು ಮಾಡಿದ್ದೇವೆ. ಫಸ್ಟ್ 2 ವಿಡಿಯೋಸಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ಸ್ ಆಗಿದೆ. ಹಾಗಾದರೆ ಆ ಸ್ಮಾಲ್ ರೀಜನ್ ಒಳಗಡೆ ಅಂದರೆ ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸು ನ್ಯೂಟ್ರಾನ್ಸು ಎಕ್ಸಿಸ್ಟ್ ಆಗಿರೋದಕ್ಕೆ ಹೇಗೆ ಸಾಧ್ಯ? ವಾಟ್ ಇಸ್ ದ ರೀಸನ್? ಹೌ can protons and neutron can exist within the small region called the nucleus. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರೋಟಾನ್ಸು ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ. ಹಾಗಾಗಿ ಎರಡು ಪ್ರೋಟಾನ್ಸ್ ಹತ್ರ ಬರ್ತಿದ್ದಾಗೆ ಕೂಲಂಬ್ಸ್ ರಿಪಲ್ಸಿವ್ ಫೋರ್ಸು ಸ್ಟಾರ್ಟ್ ಆ್ಯಕ್ಟಿಂಗ್, ದೆ ಸ್ಟಾರ್ಟ್ ರಿಪಲಿಂಗ್, ದೆ ಮೂವ್ ಅವೇ ಫ್ರಮ್ ಈಚ್ ಅದರ್. ಹಾಗಾಗಿ ಎರಡು ಪ್ರೋಟಾನ್ಸನ್ನು ನೀವು ಹತ್ರ ತರ್ತಿದ್ದಾಗೆ ಕೂಲಂಬ್ ಫೋರ್ಸು ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನೀವು ನ್ಯೂಟ್ರಾನ್ಸನ್ನು ನೋಡೋದಾದರೆ ನ್ಯೂಟ್ರಾನ್ಸ್ಗೆ ಯಾವುದೇ ರೀತಿ ಚಾರ್ಜ್ ಇರಲ್ಲ. ಹಾಗಾಗಿ ನ್ಯೂಟ್ರಾನ್ಸನ್ನು ಅವೆರಡರ ಮಧ್ಯೆ ಯಾವುದೇ ರೀತಿ ಫೋರ್ಸ್ ಇರಲ್ಲ. ನಾವಿಲ್ಲಿ ಗ್ರಾವಿಟೇಷನಲ್ ಫೋರ್ಸನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಓಕೆ, ಗ್ರಾವಿಟೇಷನಲ್ ಫೋರ್ಸು ತುಂಬ ವೀಕ್ ಇರುತ್ತೆ. ಹಾಗಾಗಿ ಓಕೆ, ಈವನ್ ದೋ ದೇ ಆರ್ ಮೆಟೀರಿಯಲ್ ಪಾರ್ಟಿಕಲ್, ಈವನ್ ದೋ ಗ್ರಾವಿಟೇಷನಲ್ ಫೋರ್ಸಸ್ ಎಕ್ಸಿಸ್ಟ್, ಬಟ್ ದರ್ ಮ್ಯಾಗ್ನಿಟ್ಯೂಡ್ ಈಸ್ ವೆರಿ ವೆರಿ ಸ್ಮಾಲ್. ವಿ ಕ್ಯಾನ್ ನೆಗ್ಲೆಕ್ಟ್ ಇನ್ ದಿಸ್ ಕೇಸ್. ಸೊ ನಾವು ಓಕೆ, ಇಫ್ ಯು ಕನ್ಸಿಡರ್ ಎ ಪ್ರೋಟಾನ್ ಆ್ಯಂಡ್ ಎ ನ್ಯೂಟ್ರಾನ್, ಪ್ರೋಟಾನ್ಗೆ ಆಲ್ರೆಡಿ ಪಾಸಿಟಿವ್ ಚಾರ್ಜ್ ಇದೆ ಅಂತ ಗೊತ್ತಿದೆ, ನ್ಯೂಟ್ರಾನ್ಗೆ ಯಾವುದೇ ಚಾರ್ಜ್ ಇರಲ್ಲ. ಆದರೂ ಕೂಡ ಅವೆರಡರ ನಡುವೆ ಯಾವುದೇ ರೀತಿ ಫೋರ್ಸ್ ಇರಲ್ಲ. ಇಲ್ಲಿ ಓಕೆ, ಎರಡು ಪ್ರೋಟಾನ್ ನಡುವೆ ಓಕೆ ಎರಡು ಪ್ರೋಟಾನ್ನ ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಆದರೆ ನ್ಯೂಟ್ರಾನ್ ಆಗಲಿ, ನ್ಯೂಟ್ರಾನ್ ಪ್ರೋಟಾನ್ ಆಗಲಿ ನಡುವೆ ಯಾವುದೇ ರೀತಿ ಫೋರ್ಸ್ ಇರಲ್ಲ. ಆದರೆ ನ್ಯೂಕ್ಲಿಯಸ್ ಒಳಗಡೆ ಅವೆಲ್ಲವೂ ಕೂಡ ಹೇಗೆ ಬೈಂಡ್ ಆಗಿದೆ? ವಾಟ್ ಈಸ್ ದ ರೀಸನ್? ಓಕೆ, ಹೌ ವಿಚ್ ಬೈಂಡ್ಸ್? ಸೊ ವಿಚ್ ಬೈಂಡ್ಸ್ ದ ನ್ಯೂಕ್ಲಿಯನ್ಸ್ ಇನ್ಸೈಡ್ ದ ನ್ಯೂಕ್ಲಿಯಸ್? ಆ ಎಲ್ಲ ನ್ಯೂಕ್ಲಿಯನ್ಸನ್ನು ಆ ವಿತಿನ್ ದ ಸ್ಮಾಲ್ ನ್ಯೂಕ್ಲಿಯಸ್ ಒಳಗಡೆ ಹಿಡ್ಕೊಂಡಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ದಟ್ ಈಸ್ ಅವರ್ ಡಿಸ್ಕಷನ್, ನ್ಯೂಕ್ಲಿಯರ್ ಫೋರ್ಸಸ್. ಸೊ ಹಾಗಾದರೆ ನ್ಯೂಕ್ಲಿಯರ್ ಫೋರ್ಸ್ ಅಂದರೆ ಏನು? ವಾಟ್ ಆರ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ನ್ಯೂಕ್ಲಿಯರ್ ಫೋರ್ಸಸ್ ಬಗ್ಗೆ ನಾವು ಡಿಸ್ಕಷನ್ಸನ್ನು ಮಾಡ್ತಾ ಹೋಗೋಣ. ಸೊ ಡಿಯರ್ ಸ್ಟೂಡೆಂಟ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿರೋ ಹಾಗೆ ನ್ಯೂಕ್ಲಿಯರ್ ಫೋರ್ಸು ಮತ್ತು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ತುಂಬ ವೈಟೇಜ್ ಇದೆ. ನಿಯರ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಆದರೂ ಕೇಳ್ಬೋದು, ಇಲ್ಲ 5 ಮಾರ್ಕ್ಸ್ ಕ್ವಶನ್ಸ್ ಆದರೂ ಕೂಡ ಕೇಳ್ಬೋದು. ಹಾಗಾಗಿ ನೀವು ಹೆಚ್ಚು ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋದು ತುಂಬ ಒಳ್ಳೆಯದು. ಹಾಗಾದರೆ ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೇನು? ದ ಫೋರ್ಸ್ ವಿಚ್ ಬೈಂಡ್ಸ್ ದ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಟುಗೆದರ್ ಇನ್ಸೈಡ್ ಎ ನ್ಯೂಕ್ಲಿಯಸ್ ಆರ್ ಕಾಲ್ಡ್ ದಿ ನ್ಯೂಕ್ಲಿಯರ್ ಫೋರ್ಸಸ್. ಅಂದರೆ ನಾವು ನ್ಯೂಕ್ಲಿಯಸ್ ಒಳಗಡೆ ಕನ್ಸಿಡರ್ ಮಾಡ್ತಿದ್ದಾಗೆ ಪ್ರೋಟಾನ್ಸು ನ್ಯೂಟ್ರಾನ್ಸ್ ಇರುತ್ತೆ. ಮತ್ತು ಆ ಪ್ರೋಟಾನ್ಸು ನ್ಯೂಟ್ರಾನ್ಸು ಯಾವುದು ಬೈಂಡ್ ಮಾಡ್ತಾ ಇದೆ ಅಂದರೆ ನ್ಯೂಕ್ಲಿಯರ್ ಫೋರ್ಸು ಬೈಂಡ್ ಮಾಡ್ತಾ ಇದೆ. ಅದರ್ವೈಸ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಹೋಲ್ಡ್ಸ್ ಟುಗೆದರ್ ವಿತಿನ್ ದ ಶಾರ್ಟ್ ರೀಜನ್ ಕಾಲ್ಡ್ ದ ನ್ಯೂಕ್ಲಿಯರ್ ಫೋರ್ಸಸ್. ಸೊ therefore the forces which binds the protons and neutrons are called nuclear forces. So then what are the important characteristics of the nuclear forces? ಸೊ ಹಾಗಾದರೆ ನಾವು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ನ್ಯೂಕ್ಲಿಯರ್ ಫೋರ್ಸಸನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನ್ಯೂಕ್ಲಿಯರ್ ಫೋರ್ಸ್ ಆರ್ ದಿ ಸ್ಟ್ರಾಂಗೆಸ್ಟ್ ಫೋರ್ಸ್ ಕಂಪೇರ್ಡ್ ಟು ದ ಕೂಲಂಬ್ ಫೋರ್ಸ್ ಇನ್ ದ ನೇಚರ್. ಸೊ ನಮಗೆ 4 ಬೇಸಿಕ್ ಫೋರ್ಸಸ್ಸು ಗೊತ್ತಿದೆ. ಯಾವುದಪ್ಪ ಅಂತ ಹೇಳಿದ್ರೆ ಗ್ರಾವಿಟೇಷನಲ್ ಫೋರ್ಸು, ವೀಕ್ ನ್ಯೂಕ್ಲಿಯರ್ ಫೋರ್ಸು, ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸು ಮತ್ತು ಸ್ಟ್ರಾಂಗೆಸ್ಟ್ ಫೋರ್ಸ್ ಕಾಲ್ಡ್ ನ್ಯೂಕ್ಲಿಯರ್ ಫೋರ್ಸ್. ಸೊ ಇಲ್ಲಿ ನಾವು ಸ್ಟ್ರಾಂಗೆಸ್ಟ್ ಫೋರ್ಸ್, ನ್ಯೂಕ್ಲಿಯರ್ ಫೋರ್ಸನ್ನು ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂತ ಕರಿತೇವೆ. ಯಾಕೆಂದರೆ ಅಲ್ಲಿ ಕೂಲಂಬ್ ಫೋರ್ಸನ್ನು ಕೂಡ ನಾವೇನು ಮಾಡ್ತೇವೆ? ನೆಗ್ಲೆಕ್ಟ್ ಮಾಡ್ತೇವೆ. ಆಲ್ರೆಡಿ ನಾವು ಲಾಸ್ಟ್ ಸ್ಲೈಡಲ್ಲಿ ಹೇಳಿರೋ ಹಾಗೆ ಪ್ರೋಟಾನ್ ನಡುವೆ ಕೂಲಂಬ್ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಬಟ್ ಆ ವಿತಿನ್ ದ ನ್ಯೂಕ್ಲಿಯಸ್ ಒಳಗಡೆ ಅದನ್ನು ನಾವು ಕನ್ಸಿಡರ್ ಮಾಡಲ್ಲ ಬಿಕಾಸ್ ಆಫ್ ದ ನ್ಯೂಕ್ಲಿಯರ್
ಫೋರ್ಸ್ ಆರ್ ವೆರಿ ವೆರಿ ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂತ ಕರಿತವೆ. ಸೊ ಎರಡನೇದಾಗಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ದಿ ಶಾರ್ಟ್ ರೇಂಜ್ ಫೋರ್ಸ್. ನ್ಯೂಕ್ಲಿಯರ್ ಫೋರ್ಸನ್ನು ನಾವು ಶಾರ್ಟ್ ರೇಂಜ್ ಫೋರ್ಸ್ ಅಂತ ಕರಿತಾರೆ. ಬಿಕಾಸ್ ದ ಎಫೆಕ್ಟ್ ಆಫ್ ದ ನ್ಯೂಕ್ಲಿಯರ್ ಫೋರ್ಸ್ ಎಲ್ಲಿವರೆಗೆ ಅದು ಅಪ್ಲಿಕೇಬಲ್ ಅಂತ ಹೇಳಿದ್ರೆ ಇನ್ ದಿ ಆರ್ಡರ್ ಆಫ್ ದ 10⁻⁻15 ಮೀಟರ್ ಆರ್ ಈವನ್ ಲೆಸ್ ದ್ಯಾನ್ ದ್ಯಾಟ್. ಅಷ್ಟು ಆರ್ಡರ್ ಒಳಗಡೆ, ಅಷ್ಟು ಸ್ಮಾಲ್ ರೀಜನ್ ಒಳಗಡೆ ಮಾತ್ರ ನ್ಯೂಕ್ಲಿಯರ್ ಫೋರ್ಸು ಎಕ್ಸಿಸ್ಟ್ ಆಗ್ತಾ ಇರುತ್ತೆ, ಎಫೆಕ್ಟಿವ್ ಇರುತ್ತೆ. ಹಾಗಾಗಿ ನಾವು ನ್ಯೂಕ್ಲಿಯರ್ ಫೋರ್ಸನ್ನು ಶಾರ್ಟ್ ರೇಂಜ್ ಫೋರ್ಸ್ ಅಂತ ಕರಿತೇವೆ. ಮೂರನೇದಾಗಿ ನ್ಯೂಕ್ಲಿಯರ್ ಫೋರ್ಸ್ ಅದನ್ನು ನಾವು ಸ್ಯಾಚುರೇಷನ್ ಫೋರ್ಸ್ ಅಂತ ಕರಿತೇವೆ. ಯಾಕೆ ಸ್ಯಾಚುರೇಷನ್ ಫೋರ್ಸ್ ಅಂತ ಕರಿತೇವೆ? ಸೊ ದ ನ್ಯೂಕ್ಲಿಯರ್ ಫೋರ್ಸ್ ಆರ್ ನೆಗ್ಲಿಜಿಬಲಿ ಸ್ಮಾಲ್ ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಸ್ ಇಸ್ ಮೋರ್ ದೆನ್ ದಟ್ ಆಫ್ ದ 10 ಫರ್ಮಿ. ಪರ್ಮಿ ಅಂದರೆ ನಿಮಗೆ 1 ಪರ್ಮಿ ಅಂತ ಹೇಳಿದ್ರೆ 10⁻⁻15. ಸೊ ದಟ್ ಈಸ್ 10⁻⁻15 ಮೀಟರ್ಗೆ ನಾವು 1 ಫರ್ಮಿ ಅಂತ ಕರಿತೇವೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಸೊ ಅದಕ್ಕಿಂತ ಕಡಿಮೆ ಇದ್ದಾಗ ನ್ಯೂಕ್ಲಿಯರ್ ಫೋರ್ಸು ಏನಾಗಿರುತ್ತೆ, ಮೋರ್ ದೆನ್ ದಟ್ ಎಕ್ಸಿಸ್ಟ್ ಆಗಿರುತ್ತೆ. ಬಟ್ ಅದಕ್ಕಿಂತ ಹೆಚ್ಚಿದ್ದಾಗ 10 ಫರ್ಮಿಗಿಂತ ಹೆಚ್ಚಿದಾಗ ನ್ಯೂಕ್ಲಿಯರ್ ಫೋರ್ಸ್ ಏನಾಗ್ಬಿಡುತ್ತೆ, ನೆಗ್ಲಿಜಿಬಲ್ ಆಗಿಬಿಡುತ್ತೆ. ಹಾಗಾಗಿ ನ್ಯೂಕ್ಲಿಯರ್ ಫೋರ್ಸ್ ಅದು ಸ್ಯಾಚುರೇಷನ್ ಫೋರ್ಸಸ್. ಸೊ ಇಲ್ಲಿ ನಾವು ನ್ಯೂಕ್ಲಿಯರ್ ಫೋರ್ಸಸ್ ಅಂತ ಕರಿತೇವೆ. ಸಿಂಗಲ್ ಫೋರ್ಸ್ ಕೆನಾಟ್ ಹೋಲ್ಡ್ ಆಲ್ ದ ನ್ಯೂಕ್ಲಿಯಸ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಒಂದು ಫೋರ್ಸಿಂದ ಎಲ್ಲ ನ್ಯೂಕ್ಲಿಯಸ್ನ ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೆವೆರಲ್ ನಂಬರ್ ಆಫ್ ದಿ ಫೋರ್ಸಸ್ ದಟ್ ಈಸ್ ಕಾಲ್ಡ್ ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಆ್ಯಕ್ಟಿಂಗ್ ಅಂತ ಬರಿಬೇಕು. ಸೊ ಇಲ್ಲಿ ನೀವು ಇನ್ನೊಂದು ಅಬ್ಸರ್ವ್ ಮಾಡೋದಾದರೆ ಅಟ್ರಾಕ್ಟಿವ್ನೆಸ್ ಬಿಟ್ವೀನ್ ದಿ ನ್ಯೂಕ್ಲಿಯನ್ಸ್ ಡೆವಲಪ್ಸ್ ವೆನ್ ದೆ ಬ್ರಾಟ್ ವೆರಿ ಕ್ಲೋಸಸ್. ನ್ಯೂಕ್ಲಿಯನ್ಸು ತುಂಬ ಹತ್ತಿರ ಇದ್ದಾಗ ಮಾತ್ರ ಅಟ್ರಾಕ್ಟಿವ್ ಫೋರ್ಸು ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ಹವೆವರ್ ವೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ ಲೆಸ್ ದೆನ್ ದಟ್ 0.8 ಪರ್ಮಿ. 0.8 ಪರ್ಮಿಗಿಂತ ಇದ್ದಾಗ ದೇ ಆಲ್ಮೋಸ್ಟ್ ಸ್ಟಾರ್ಟ್ ಟುಗೆದರ್. ನೋಡಿ 10 ಫರ್ಮಿಗಿಂತ ಇಲ್ಲಿ ಎಕ್ಸ್ ಆ್ಯಕ್ಸಿಸಲ್ಲಿ ನಾವು ಡಿಸ್ಟೆನ್ಸನ್ನು ಕನ್ಸಿಡರ್ ಮಾಡ್ಕೊಂಡಿದ್ದಾವೆ, ವೈ ಆ್ಯಕ್ಸಿಸಲ್ಲಿ ಏನನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೆ, ನ್ಯೂಕ್ಲಿಯರ್ ಫೋರ್ಸನ್ನು ಕನ್ಸಿಡರ್ ಮಾಡ್ಕೊಂಡಿದ್ದಾವೆ. ಇಫ್ ಯು ರೈಟ್ ಆನ್ ದ ರೇಂಜ್, ಸೊ ಮೋರ್ ದೆನ್ ದಟ್ ಆಫ್ ದಿ 10 ಫರ್ಮಿ ಹಾಕ್ತಿದ್ದಾಗನೇ ಏನಾಗ್ಬಿಡುತ್ತೆ, ಸೊ ಇದು ನೆಗ್ಲಿಜಿಬಲಿ ಸ್ಮಾಲ್ ಆಗಿಬಿಡುತ್ತೆ. ಹಾಗಾಗಿ ದಿಸ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ದಿ ಸ್ಯಾಚುರೇಷನ್ ಫೋರ್ಸ್. ಸೊ 0.8 ಫರ್ಮಿಗಿಂತ ಲೆಸ್ ದೆನ್ ಇದ್ದಾಗ ಆಟೋಮೆಟಿಕಲಿ ದೇ ಸ್ಟಾರ್ಟ್ ರಿಪೆಲಿಂಗ್ ವೆರಿ ಸ್ಟ್ರಾಂಗ್ಲಿ. ಬಟ್ ದೇ ಎಕ್ಸಿಸ್ಟ್ ಇನ್ಸೈಡ್ ಅಂತ ಕರಿಬೋದು. ದಿಸ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್. ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ನ್ಯೂಕ್ಲಿಯರ್ ಫೋರ್ಸಸ್. ಸೊ ದ ಫೋರ್ತ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಈಸ್ charge independent. What is the meaning of the charge independent? So dear students, already we know protons is a positively charged particle. If you consider 2 protons, if these 2 protons inside the nucleus, they start outside the nucleus they start repelling, but inside the nucleus they attract each other. There may be a forces exist. If you consider a proton and neutron, so there exists a force. If you consider a neutron and proton, there exists a force. So if you measure the nuclear forces between the 2 proton, 2 neutron, or 1 proton and 1 neutron, that is same. So remember, neutrons are neutral particle, protons are positively charged particle. ಹಾಗಾಗಿ ಚಾರ್ಜ್ ಡಸಂಟ್ ಎಫೆಕ್ಟ್ ದ ನ್ಯೂಕ್ಲಿಯರ್ ಫೋರ್ಸಸ್ ಬಿಟ್ವೀನ್ ದೆಮ್. ಅಕಸ್ಮಾತ್ ಏನಾದರೂ ಚಾರ್ಜಸ್ಸು ನ್ಯೂಕ್ಲಿಯರ್ ಫೋರ್ಸ್ ಮೇಲೆ ಎಫೆಕ್ಟ್ ಮಾಡ್ತಾ ಆದ್ರೆ ಪ್ರೋಟಾನ್ ನಡುವೆ ಇರ್ತಕ್ಕಂಥ ಫೋರ್ಸು ಹೆಚ್ಚಾಗಿರಬೇಕಾಗಿತ್ತು. ಬಟ್ ನೀವು ಪ್ರೋಟಾನ್ ಕನ್ಸಿಡರ್ ಮಾಡಿ, ಪ್ರೋಟಾನ್ ನ್ಯೂಟ್ರಾನ್ ಕನ್ಸಿಡರ್ ಮಾಡಿ, ಅಥವಾ ನ್ಯೂಟ್ರಾನನ್ನು ಕನ್ಸಿಡರ್ ಮಾಡ್ಕೊಳ್ಳಿ, ಯಾವುದೇ ರೀತಿ ವೇರಿಯೇಷನ್ಸು ಇರೋದಿಲ್ಲ. ದ ಮ್ಯಾಗ್ನೆಟ್ಯೂಡ್ ಏನಾಗಿರುತ್ತೆ, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಈ ರೀತಿ ನೀವು 2 ಪ್ರೋಟಾನ್ ನಡುವೆ ತೊಗೊಳ್ಳಿ, ನ್ಯೂಟ್ರಾನ್ ತೊಗೊಳ್ಳಿ, ಪ್ರೋಟಾನ್ ತೊಗೊಳ್ಳಿ, ಏನಾಗಿರುತ್ತೆ, ನ್ಯೂಕ್ಲಿಯರ್ ಫೋರ್ಸಸ್ಸು ಸೇಮ್ ಇರುತ್ತೆ. ಇದನ್ನು ನಾವು ಹೆಚ್ಚಾಗಿ ತಿಳ್ಕೊಂಡಿರಬೇಕು. ಹಾಗಾಗಿ ಫೋರ್ತ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ ಅಂದರೆ ನ್ಯೂಕ್ಲಿಯರ್ ಫೋರ್ಸಸ್ ಆರ್ charge independent. The next we go to the fifth one is nuclear force or spin dependent. What is the meaning of the spin? Spin is nothing but the total angular momentum of the nucleus. So nuclear spin is the one of the measure of the total angular momentum. So ನೀವು ಹೈಯರ್ ಸ್ಟಡೀಸ್ಗೆ ಹೋದಾಗ ಇದ್ರ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ಸನ್ನು ಮಾಡ್ತೀರಾ. ಹಾಗಾಗಿ ಸೊ ನೀವು ನ್ಯೂಕ್ಲಿಯನ್ಸನ್ನು ಪ್ರೋಟಾನ್ಸ್ ಆರು ತೊಗೊಳ್ಳಿ ಅಥವಾ ನ್ಯೂಟ್ರಾನ್ಸ್ ಆರು ತೊಗೊಳ್ಳಿ, ಅದಕ್ಕೆ ತಂದೆ ಆದಂಥ ಸ್ಪಿನ್ ಇರುತ್ತೆ, ಆಂಗ್ಯುಲರ್ ಮೊಮೆಂಟಮ್ ಇರುತ್ತೆ. ದಟ್ ಡಿಸೈಡ್ಸ್ ದ ನ್ಯೂಕ್ಲಿಯರ್ ಫೋರ್ಸಸ್. ಸೊ ಪ್ಯಾರಲಲ್ ಸ್ಪಿನ್ ಆಗ ನ್ಯೂಕ್ಲಿಯರ್ ಫೋರ್ಸಸ್ ಹೆಚ್ಚಾಗಿರುತ್ತೆ, ಆಂಟಿ ಪ್ಯಾರಲಲ್ ಇದ್ದಾಗ ನ್ಯೂಕ್ಲಿಯರ್ ಫೋರ್ಸಸ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಸ್ಪಿನ್ ಇಸ್ ಎ ವೆಕ್ಟರ್. ಇಫ್ 2 vectors are in the same direction, that means if 2 spins are in the same direction, nuclear forces are more between the 2 nucleons ಅಂತ. ಹಾಗಾಗಿ ನ್ಯೂಕ್ಲಿಯರ್ ಫೋರ್ಸಸನ್ನು ನಾವು ಸ್ಪಿನ್ ಡಿಪೆಂಡೆಂಟ್ ಅಂತ ಕರಿತೇವೆ. ಇನ್ನು ಆರನೇದು ಬಂದಾಗೆ ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಅಟ್ರಾಕ್ಟಿವ್ ಫೋರ್ಸ್. ಸೊ ಬಿಕಾಸ್ ಆಫ್ ದ ಅಟ್ರಾಕ್ಟಿವ್ ಫೋರ್ಸ್ ದ ಸ್ಟೆಬಿಲಿಟಿ ಆಫ್ ದ ನ್ಯೂಕ್ಲಿಯಸ್ ಅರೈಸಸ್. ಸೊ ನ್ಯೂಕ್ಲಿಯರ್ ಫೋರ್ಸ್ ಇರೋದ್ರಿಂದನೇ, ಬಿಕಾಸ್ ಆಫ್ ದ ನೇಚರ್ ಈಸ್ ಅಟ್ರಾಕ್ಟಿವ್ ಫೋರ್ಸ್ ಇರೋದ್ರಿಂದನೇ ನ್ಯೂಕ್ಲಿಯಸ್ಗೆ ಸ್ಟೆಬಿಲಿಟಿ ಇರುತ್ತೆ. ಹಾಗಾಗಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್, ದಟ್ ಈಸ್ ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಅಟ್ರಾಕ್ಟಿವ್ ಫೋರ್ಸಸ್. ಆ್ಯಂಡ್ ದ ಲಾಸ್ಟ್ ಒನ್ ಇಂಪಾರ್ಟೆಂಟ್ ಥಿಂಗ್ ಈಸ್ nuclear forces are exchange forces. What is the meaning of the nuclear forces are exchange forces? Nuclear forces arises between the nucleus due to the exchange of the particles called
pi mesons. Pi mesons are the particles which are called interacting particles between the nucleons, which are exchanging between the protons and neutrons. Because of that, they bind together inside the nucleus. There are three types of the pi mesons. So ಅದರಲ್ಲಿ ಮೂರು ಥರ ಇದೆ. ಒಂದು ಪಾಸಿಟಿವ್ ಪೈ ಮೆಸಾನ್ಸ್ ಅಂತ ಕರಿತವೆ, ಇನ್ನೊಂದು ನೆಗೆಟಿವ್ ಪೈ ಮೆಸಾನ್ಸ್ ಅಂತ ಕರಿತವೆ, ಇನ್ನೊಂದು ನ್ಯೂಟ್ರಲ್ ಪೈ ಮೆಸಾನ್ಸ್ ಅಂತ. ಪಾಸಿಟಿವ್ ಪೈ ಮೆಸಾನ್ಸ್ ಅಂದರೆ ಅದಕ್ಕೆ ನೇಚರ್ ಆಫ್ ದ ಚಾರ್ಜಸ್ ಪಾಸಿಟಿವ್ ಇರುತ್ತೆ. ಸೊ ನೆಗೆಟಿವ್ ಪೈ ಮೆಸಾನ್ಸ್ ಅಂದರೆ ಪೈ ಮೈನಸ್, ಓಕೆ, ಅದಕ್ಕೆ ನೆಗೆಟಿವ್ ಚಾರ್ಜ್ ಇರುತ್ತೆ. ನ್ಯೂಟ್ರಲ್ ಅಂದರೆ ದೇ ಡು ನಾಟ್ ಕ್ಯಾರಿ ಎನಿ ಚಾರ್ಜ್. ಸೊ ಬಿಕಾಸ್ ಆಫ್ ದಿ ಎಕ್ಸ್ಚೇಂಜ್ ಆಫ್ ದೀಸ್ ತ್ರೀ ಟೈಪ್ ಆಫ್ ದ ಪಾರ್ಟಿಕಲ್ಸ್, ಸೊ ನ್ಯೂಕ್ಲಿಯರ್ ಫೋರ್ಸ್ ಆರ್ ಎಕ್ಸಿಸ್ಟ್ ಬಿಫೋರ್ ಇಟ್ ಇಸ್ ಕಾಲ್ಡ್ ಎಕ್ಸ್ಚೇಂಜ್ ಫೋರ್ಸ್ ಅಂತ ಕರಿತವೆ. ಸೊ ಈಗ ಒನ್ ಬೈ ಒನ್, ಓಕೆ, ಎಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಅಥವಾ ನ್ಯೂಟ್ರಲ್ ಮೆಸಾನ್ಸ್ ಆ್ಯಕ್ಟ್ ಮಾಡುತ್ತೆ ಅಂತ ನೋಡೋಣ. ದ ಫೋರ್ಸ್ ಬಿಟ್ವೀನ್ ದಿ ನ್ಯೂಟ್ರಾನ್ ಆ್ಯಂಡ್ ಪ್ರೋಟಾನ್, ಲುಗಡಿಯರ್. ಸೊ ಇಲ್ಲೇನಾಗ್ತಾ ಇದೆ, ಫೋರ್ಸ್ ಬಿಟ್ವೀನ್ ದಿ ನ್ಯೂಟ್ರಾನ್ ಆ್ಯಂಡ್ ಪ್ರೋಟಾನ್ ಏನಾಗ್ತಾ ಇದೆ, ಪ್ರೋಟಾನ್ ಕನ್ವರ್ಟೆಡ್ ಇಂಟು ನ್ಯೂಟ್ರಾನ್. ಲುಗಡಿಯರ್, ಪ್ರೋಟಾನ್ ಕನ್ವರ್ಟೆಡ್ ಇಂಟು ನ್ಯೂಟ್ರಾನ್. ಓಕೆ, ಸೊ ಇಲ್ಲಿ ಪ್ರೋಟಾನ್ ಏನಾಗ್ತಾ ಇದೆ, ನ್ಯೂಟ್ರಾನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ನ್ಯೂಟ್ರಾನ್ ಏನಾಗಿರುತ್ತೆ, ನ್ಯೂಟ್ರಲ್ ಪಾರ್ಟಿಕಲ್. ಪ್ರೋಟಾನ್ ಏನಾಗಿರುತ್ತೆ, ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್. ಅಲ್ಲಿ ಏನಾಗ್ತಾ ಇದೆ, ಸೊ ಈ ಪಾಸಿಟಿವ್ಲಿ ಏನಾಗುತ್ತೆ, ಪೈ ಪ್ಲಸ್ ಅಂತ ಏನು ಹೇಳ್ತೀವಿ ನಾವು, ಪಾಸಿಟಿವ್ ಪೈ ಮೆಸಾನ್ಸು ಅಪಿಯರ್ ಆಗುತ್ತೆ. ಸೊ ಅಟ್ ದ ಸೇಮ್ ಟೈಮ್ ನ್ಯೂಟ್ರಾನ್ ಕನ್ವರ್ಟೆಡ್ ಇಂಟು ಪ್ರೋಟಾನ್ ಬೈ ಎಮಿಟಿಂಗ್ ದಿ ನೆಗೆಟಿವ್ ಪೈ ಮೆಸಾನ್ಸ್. ಸೊ ಅರ್ಥ ಆಗ್ತಾ ಇದೆ ಹೇಗೆ ಇಲ್ಲಿ ಪೈ ಮೆಸಾನ್ಸು ಅಪ್ಲೈ ಆಗುತ್ತೆ, ಇಂಟ್ರಾಕ್ಟಿಂಗ್ ಪಾರ್ಟಿಕಲ್ ಆಗಿ ಕೆಲಸ ಮಾಡುತ್ತೆ ಅಂತ. ಇಲ್ಲಿ ಪ್ರೋಟಾನ್ಸು ನ್ಯೂಟ್ರಾನ್ಸ್ ಆಗಿ ಕನ್ವರ್ಟ್ ಆದಾಗ ಪೈ ಪ್ಲಸ್, ಓಕೆ, ಬರುತ್ತೆ. ಅದೇ ರೀತಿ ನ್ಯೂಟ್ರಾನ್ ಪ್ರೋಟಾನ್ ಆಗಿ ಕನ್ವರ್ಟ್ ಆದಾಗ ಪೈ ಮೈನಸ್ ಎಮಿಟ್ ಆಗುತ್ತೆ. ಸೊ ಅಟ್ ದ ಸೇಮ್ ಟೈಮ್, ಸೊ ದ ಫೋರ್ಸ್ ಬಿಟ್ವೀನ್ ದಿ ಪೇರ್ ಆಫ್ ದಿ ನ್ಯೂಟ್ರಾನ್ಸ್ ಆರ್ ಎ ಪೇರ್ ಆಫ್ ದಿ ಪ್ರೋಟಾನ್ಸ್. ಸೊ ಇಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಪ್ರೋಟಾನ್ ಆಗಿ ಕನ್ವರ್ಟ್ ಆದಾಗ ಓಕೆ ಪೈ ಪ್ಲಸ್ ಪೈ ಮೆಸಾನ್ಸ್ ಇರುತ್ತೆ. ಅದೇ ಬಿಟ್ವೀನ್ ಇಫ್ ಯು ಕನ್ಸಿಡರ್ ಟೂ ಪ್ರೋಟಾನ್ಸ್ ಆರ್ ಇಫ್ ಯು ಕನ್ಸಿಡರ್ ಟೂ ನ್ಯೂಟ್ರಾನ್ಸ್, ಹೌ ಕ್ಯಾನ್ ಇಟ್ ಬಿ ಎಕ್ಸ್ಚೇಂಜ್ ಪಾರ್ಟಿಕಲ್ ಎಕ್ಸಿಸ್ಟ್, ದಟ್ ಈಸ್ ಕಾಲ್ಡ್ ದಿ ನ್ಯೂಟ್ರಲ್ ಮೆಸಾನ್ಸ್. ನ್ಯೂಟ್ರಲ್ ಮೆಸಾನ್ಸ್ ಪೈ ನಾಟ್ ಎಕ್ಸಿಸ್ಟ್ ಆಗಿರುತ್ತೆ. ಇಲ್ಲಿ ಪ್ರೋಟಾನ್ ಆಗಿ ಕನ್ವರ್ಟ್ ಆಗಿರುತ್ತೆ, ಇಲ್ಲ ನ್ಯೂಟ್ರಾನು ನ್ಯೂಟ್ರಾನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಆದರೆ ಎನರ್ಜಿ ಸ್ಟೇಟ್ ಡಿಫ್ರೆಂಟ್ ಇರುತ್ತೆ. ಬಟ್ ಇಲ್ಲಿ ಏನಾಗಿರುತ್ತೆ, ಪೈ ಮೆಸಾನ್ಸು ಎಂಟ್ರಿ ಆಗಿರುತ್ತೆ. ಸೊ ದಿಸ್ ಈಸ್ ಹೌ ದ ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಕಾಲ್ಡ್ ದ ಎಕ್ಸ್ಚೇಂಜ್ ಫೋರ್ಸಸ್. ಸೊ ಡಿಯರ್ ಸ್ಟೂಡೆಂಟ್, ದಿಸ್ ಆರ್ ದ ಇಂಪಾರ್ಟೆಂಟ್ ಡಿಸ್ಕಷನ್ಸ್ ವಾಟ್ ಯು ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ನ್ಯೂಕ್ಲಿಯರ್ ಫೋರ್ಸಸ್ ಆ್ಯಂಡ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್. ಲಿಸ್ಟ್ ಮಾಡ್ತಾ ಹೋಗೋದಾದರೆ, ನ್ಯೂಕ್ಲಿಯರ್ ಫೋರ್ಸ್ ಆರ್ ದ ಸ್ಟ್ರಾಂಗೆಸ್ಟ್ ಫೋರ್ಸಸ್. ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಶಾರ್ಟ್ ರೇಂಜ್ ಫೋರ್ಸಸ್. ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಸ್ಯಾಚುರೇಷನ್ ಫೋರ್ಸಸ್. ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಚಾರ್ಜ್ independent. Nuclear forces are spin dependent. Nuclear forces are attractive force, and last nuclear forces are the exchange forces. So dear students, ಇಲ್ಲಿವರೆಗೂ ನಾವು ನ್ಯೂಕ್ಲಿಯರ್ ಫೋರ್ಸಸ್ ಮತ್ತು ಅದರ ಕ್ಯಾರೆಕ್ಟರಿಸ್ಟಿಕ್ಸನ್ನು ಡಿಸ್ಕಷನ್ಸನ್ನು ಮಾಡಿದ್ದೇವೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮೊದಲು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಇನ್ನೂ ನೀವು ನಮ್ಮ ಚಾನಲ್ NCERT ಕ್ಲಾಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೊ ಮರಿದ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. Thank you. See you in the next video.